ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಬಹಳ ಪ್ರಮುಖವಾದಂತಹ ವಿಡಿಯೋ. ಏನೇನು ಒಳ್ಳೆಯದಾಗಲಿದೆ ನಮಗೆ ಮಾರ್ಚ್ ತಿಂಗಳಲ್ಲಿ ಅಂತ ಗೊತ್ತಾಗಬೇಕು ಕನ್ಯಾ ರಾಶಿ ಪ್ರತಿಯೊಬ್ಬರಿಗೂ ಸಹ. ಸೊ ದಯವಿಟ್ಟು ನೀವು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕನ್ಯಾ ರಾಶಿಯವರು ರೀಚ್ ಆಗೋ ಥರ. ನಿಮಗೂ ವಿಶೇಷವಾದಂಥ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತಾನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಎರಡು ಸಪ್ರೇಟ್ ಮಾಡಿ ವಿಡಿಯೋ ಮಾಡುವಂಥದ್ದು ನನ್ನ ಅಭ್ಯಾಸ ಬಲ. ಏನೇನು ಸಮಸ್ಯೆಗಳಾಗಬಹುದು, ಎಚ್ಚರಿಕೆಗಳೇನು ತಗೋಬೇಕು, ಅದು ಸಹ ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗಿ ನಾನು ನಿಮಗೆ ತಿಳಿಸಲಿದ್ದೇನೆ. ಅದು ಏನು ಎಚ್ಚರಿಕೆಗಳ ವಿಡಿಯೋ ಇನ್ನೊಂದಿರಲಿದೆ. ಬಟ್ ಇದು ಶುಭ ವಿಚಾರಗಳು ಆದ್ರಿಂದಾಗಿ ಇದರಲ್ಲಿ ಒಳಿತನ್ನು ಮಾತ್ರ ತಿಳಿಸ್ತಕ್ಕಂಥದ್ದಾಗಿರ್ತದೆ. ಸೊ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಅಂತ. ಯಾಕಂದರೆ 7ನೇ ಮನೆಯಲ್ಲಿ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಮಾರ್ಚ್ ತಿಂಗಳಲ್ಲಿ. ಅದು ಒಂದಿಷ್ಟು ವಿಚಾರಗಳಲ್ಲಿ ನೆಗೆಟಿವ್, ಬಟ್ ಬಹಳಷ್ಟು ವಿಚಾರಗಳಲ್ಲಿ ಪಾಸಿಟಿವ್ ಆಗಲಿದೆ. ಸೊ ಅದರಿಂದಾಗಿ ಈ ಶುಕ್ರ ಬಲ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಮಹಾ ಶುಕ್ರ ಬಲ ಸಿಗಲಿದೆ. ಪವರ್ಫುಲ್ ಶುಕ್ರ ಬಲ ಸಿಗಲಿದೆ. ಯಾಕೆಂದರೆ ಧನಾಧಿಪತಿ, ಕುಟುಂಬಾಧಿಪತಿ, ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯಿಂದ ಪೂರ್ಣವಾಗಿ ದೃಷ್ಟಿ ಕೊಡ್ತಾನೆ. ಸೊ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಂತೂ ನಿಸ್ಸಂಶಯವಾಗಿ ಬಹಳ ಅದ್ಭುತವಾಗಿರತಕ್ಕಂಥ ವಿಚಾರಗಳು. ಒಂದು, ಅದೃಷ್ಟ. ಏನು ಲಕ್ಕು ಸಾರ್ ನಿಮ್ಮದು, ಅದ್ಭುತ. ನಿಮ್ಮ ಲಕ್ ಅಂದ್ರೆ ನಿಮ್ಮದು ಸಾರ್, ಏನು ಅದೃಷ್ಟ ಸರ್ ನಿಮ್ಮದು, ಬರೀ ಯಾರಿಗಿಲ್ಲ ಸರ್ ನಿಮ್ಮ ಥರ ಅದೃಷ್ಟ ಅನ್ನೋ ಥರ ಎಲ್ಲರೂ ನಿಮ್ಮ ನೋಡಿ ಹೊಟ್ಟೆವರಿಗೆ ಬರ್ಕೋಬೇಕು. ಆ ಥರ ನಿಮಗೆ ಅದೃಷ್ಟ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೃಷ್ಟವಶಾತ್ ಅದಾಯಿತು, ಅದೃಷ್ಟವಶಾತ್ ಇದಾಯಿತು. ಸೊ ಅದೃಷ್ಟ ಅನ್ನುವಂಥದ್ದು ತುಂಬ ಚೆನ್ನಾಗಿ ಜೀವನದಲ್ಲಿ ಕೆಲಸ ಮಾಡುತ್ತೆ. ಅದೃಷ್ಟವಶಾತ್ ಎಷ್ಟೋ ಕೆಲಸ ಕಾರ್ಯಗಳಾಗ್ಬಿಡುತ್ತೆ. ಎರಡನೇದಾಗಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ದುಡ್ಡನ್ನು ಬಯಸಿ ಅಥವಾ ಭೂಮಿಯನ್ನು ಬಯಸಿ, ಎರಡರಲ್ಲಿ ಏನೇ ಬಯಸಿದರೂ ಸಹ ಖಂಡಿತವಾಗಿ ಮೊದಲೆರಡು ವಾರಗಳಲ್ಲಿ ತುಂಬ ಚೆನ್ನಾಗಿ ಸ್ಯಾಂಕ್ಷನ್ ಆಗಿಬಿಡುತ್ತೆ. ನಿಮಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲವಾಗಿಬಿಡುತ್ತೆ. ಮೂರನೇದಾಗಿ ಕುಟುಂಬ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಜಗ ಮನಸ್ತಾಪಗಳು, ಮತ್ತೊಂದು ಇನ್ನು ಒಬ್ರಿಗೊಬ್ರಿಗೆ ಇದಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಏನೇ ಇದ್ರೂ ಕೂಡ ಅದೆಲ್ಲ ಸಾಲ್ವ್ ಆಗಿಬಿಟ್ಟು ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ನೀವು ಪ್ರಯತ್ನ ಮಾಡಿದ್ರಿ ಅಂದರೆ ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಜಗಳ ಮನಸ್ತಾಪಗಳು ಸಾಲ್ವ್ ಆಗಿ ಐಕ್ಯಮತ್ಯ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಸಪೋರ್ಟ್ ನಿಮಗೆ ತುಂಬ 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 ಚೆನ್ನಾಗಿ ಸಿಗಲಿದೆ ಆಯ್ತಲ್ವಾ. ಇನ್ನು ನಾಲ್ಕನೇದಾಗಿ ಆರ್ಥಿಕ ಹಣಕಾಸಿನ ವಿಚಾರದಲ್ಲಿ ದುಡ್ಡು ಅನ್ನೋ ಥರ ದುಡ್ಡು ಬರಬೇಕು ನಿಮಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಯಾಕೆಂದರೆ ಧನಾಧಿಪತಿ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿ, ಅದು ಭಾಗ್ಯಾಧಿಪತಿ ಹೋದು ಅನ್ನಂಗೆ ಅದೃಷ್ಟವಶಾತ್ ದುಡ್ಡು ಸಿಕ್ತು. ನನ್ನ ನಿರೀಕ್ಷಣೆ ಮಾಡಿರಲ್ಲ, ಈ ದುಡ್ಡು ಬರುತ್ತೆ ಅಂತ ಅನ್ಕೊಂಡ್ರಲ್ಲ, ಅಂತೂ ಇಂತೂ ಅದೃಷ್ಟವಶಾತ್ ದುಡ್ಡು ಬಂತು ಅಂತೆಲ್ಲ ಥರ ಅದೃಷ್ಟವಶಾತ್ ಧನ ಪ್ರಾಪ್ತಿ. ಅಥವಾ ಕೆಲವರಿಗೆ ಅವರ ಕಷ್ಟಾರ್ಜಿತವೇ ಅವ್ರಿಗೆ ಸಿಗೋದಿಲ್ಲ, ಅವ್ರಿಗೆ ಸಿಗಲೇಬೇಕಾದಂಥ ದುಡ್ಡು ಅದೇ ಅವ್ರಿಗೆ ಸಿಗೋದಿಲ್ಲ. ಅಂಥದ್ದೇ ಏನೇ ಇರಲಿ, ದುಡ್ಡಿನ ವಿಚಾರದಲ್ಲಿ ಮಾತ್ರ ನೀವು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆಯ ದುಡ್ಡು ಸಿಗುವಂಥ ಯೋಗ ಫಲ ತುಂಬ ತುಂಬ ಚೆನ್ನಾಗಿದೆ. ಯಾರಿಗೆ? ಕನ್ಯಾ ರಾಶಿಯವರಿಗೆ. ಸೊ ಹಣಕಾಸಿನ ವಿಚಾರದಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ಬಹಳ ಮುಖ್ಯವಾಗಿ ಪಾರ್ಟ್ನರ್ಶಿಪ್. ನೀವೇನಾದ್ರು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಅನುಕೂಲ ಆಗಲಿದೆ ಆಯ್ತಲ್ವ. ಆಮೇಲೆ ಈ ನಿರುದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ ನಾನು ಅಷ್ಟು ಹೇಳಲ್ಲ, ಆದರೆ ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ಪ್ರಮೋಷನ್ ಬೇಕು, ಇದೆಲ್ಲ ವಿಚಾರಗಳಲ್ಲಿ ತುಂಬ ಅನುಕೂಲಗಳಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಅಲ್ಲಿ ಷಷ್ಠ್ಯಾಧಿಪತಿಯಾದ ಶನಿಯೊತ್ತಿಗೆ ಯುತಿಯಾಗಿರ್ತಾನೆ, ಆದ್ದರಿಂದ ಸಾಲಗಳು ಸಹ ಬೇಗ ಸ್ಯಾಂಕ್ಷನ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತದೆ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇನ್ನೊಂದೇನಪ್ಪ ಅಂತಂದರೆ ವಿದೇಶ ಪ್ರಯಾಣ. ನೀವು ಕನ್ಯಾ ರಾಶಿಯವರಾಗಿದ್ದು ವಿದೇಶ ಪ್ರಯಾಣ ಮಾಡಲಿಕ್ಕೆ ಬಯಸಿದರೆ ಮಾರ್ಚ್ ತಿಂಗಳಲ್ಲಿ ವಿದೇಶ ಪ್ರಯಾಣಗಳಿರ್ಬೋದು, ದೂರ ಪ್ರಯಾಣಗಳಿರ್ಬೋದು, ಓಡಾಡ್ಕೊಂಡು ಮಾಡುವಂಥ ಬಿಸ್ನೆಸ್ ಇರ್ಬೋದು, ತುಂಬ ಚೆನ್ನಾಗಿ ಕೂಡ ಬರುತ್ತೆ. ನೀವು ಕನ್ಯಾ ರಾಶಿಯ ಫಿಲ್ಮ್ ಆಕ್ಟರ್ ಆಗಿದ್ದರೆ, ಕನ್ಯಾ ರಾಶಿಯ ನಾಟಕ ಇತ್ಯಾದಿ ಕಲೆ ಸಂಬಂಧವಂತಹ ಕೆಲಸಗಳಿದ್ದರೆ, ಕನ್ಯಾ ರಾಶಿಯವರಾಗಿದ್ದು ನೀವೇನಾದರೂ ಬ್ಯೂಟಿಷಿಯನ್ ಆಗಿದ್ದರೆ, ಮೇಕಪ್ ಇತ್ಯಾದಿಗಳು ಮಾಡ್ತಕ್ಕಂಥವರಾಗಿದ್ದರೆ, ಅಥವಾ ನೀವು ಕನ್ಯಾ ರಾಶಿಯವರಾಗಿದ್ದು ಬೋಟಿಕ್ ಇತ್ಯಾದಿಗಳು ಇಟ್ಕೊಂಡಿರ್ತಕ್ಕಂಥವರಾಗಿದ್ದರೆ, ನೀವು ಕನ್ಯಾ ರಾಶಿಯವರಾಗಿದ್ದು ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವರಾಗಿದ್ದರೆ, ನೀವು ಕನ್ಯಾ ರಾಶಿಯವರಾಗಿದ್ದು ಲಿಕ್ವಿಡ್ ಕ್ಯಾಶ್ ಚೀಟಿ ಇತ್ಯಾದಿ ನಡೆಸ್ತಕ್ಕಂಥ ಕನ್ಯಾ ರಾಶಿಯವರು ದುಡ್ಡಿನ ವ್ಯವಹಾರ ಮಾಡ್ತಕ್ಕಂಥವರಾಗಿದ್ದರೆ, ಸೊ ಇದು ಈ ಒಂದು ತಿಂಗಳಿದೆಯಲ್ಲ, ಮಾರ್ಚ್ ತಿಂಗಳ ಮೊದಲ 2 ವಾರಗಳು ಸ್ವಲ್ಪ ಜಾಸ್ತಿ ಪಾಸಿಟಿವ್ ಆಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ. ಏನೇ ಒಂದೇ ಒಂದು ನೆಗೆಟಿವ್
ನೆಗೆಟಿವ್ ಏನಪ್ಪ ಅಂತಂದರೆ ಗ್ರಹಣ. ಆ ಗ್ರಹಣ ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಗ್ರಹಣ ನಿಮಗೆ ಸಮಸ್ಯೆಗಳು ಕೊಡ್ತಕ್ಕಂಥದ್ದು. ನಾನು ಅದು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೇನೆ. ಮಾರ್ಚ್ ತಿಂಗಳ ಎಚ್ಚರಿಕೆಗಳ ವಿಡಿಯೋ ಬೇರೆ ಇದೆ, ಅದು ಸಪ್ರೇಟಾಗಿ ಹೇಳ್ತೇನೆ. ಬಟ್ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಅಂದರೆ 6ನೇ ಮನೆಯಲ್ಲಿ ಕುಜ ಇರ್ತಾನೆ. ಸೊ ಷಷ್ಠದ ಕುಜನು ನಿಮಗೆ ಶುಭ ಫಲಗಳನ್ನೇ ಕೊಡಬೇಕು. ಸೊ ಆ ಲೆಕ್ಕದಲ್ಲಿ ಸ್ವಲ್ಪ ಈ ಭೂಮಿ ರಿಲೇಟೆಡ್ ವ್ಯವಹಾರಗಳು, ರಿಯಲ್ ಎಸ್ಟೇಟು, ಹೋಟೆಲ್ ಬಿಸ್ನೆಸ್ಸು, ರೈತರಿಗೆ ಇತ್ಯಾದಿಗಳೆಲ್ಲ ಲಾಭವಾಗಬೇಕಾಗಿರ್ತಕ್ಕಂಥ ತಿಂಗಳೇ ಆಗಿರ್ತದೆ. ಸ್ವಲ್ಪ ಒಳ್ಳೆಯ ಬೆಲೆ, ಒಳ್ಳೆಯ ಬೆಳೆ ಎರಡೂ ಸಹ ಸಿಗುವಂಥದ್ದು ರೈತರಿಗೆ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಚೆನ್ನಾಗಿ ಕಂಡು ಬರ್ತಾ ಇದೆ. ಸೊ ರೈತರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥದ್ದೇ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅದೃಷ್ಟವನ್ನು ಕೊಡ್ತಕ್ಕಂಥವನು ಶುಕ್ರ. ಸೊ ಶುಕ್ರನ ಆರಾಧನೆಯನ್ನು ಎಷ್ಟು ಜಾಸ್ತಿ ಮಾಡ್ತಿರೋ ಅಷ್ಟು ಜಾಸ್ತಿ ಅದೃಷ್ಟ ಬರ್ತದೆ. ಅದರಲ್ಲಿ ಲಲಿತಾ ಸಹಸ್ರನಾಮ ಆದಷ್ಟು ಡೈಲಿ ಓದ್ಕೊಟ್ರೆ ತುಂಬ ಒಳ್ಳೆಯದು. ಅದರಲ್ಲಿ ನಿಮಗೆ ಆಗಲಂದ್ರೆ ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿಕೊಂಡ್ರು ಕೂಡ ತುಂಬ ಒಳ್ಳೆಯದು. ಮನೆ ಹತ್ರ ಎಲ್ಲರೂ ಅಮ್ಮನವ್ರ ದೇವಸ್ಥಾನ ಇದ್ದರೆ, ಲಕ್ಷ್ಮೀ ದೇವಸ್ಥಾನ, ದುರ್ಗಾ ದೇವಸ್ಥಾನ, ಅಮ್ಮನವರು ದೇವಸ್ಥಾನಗಳಿದ್ದರೆ ಶುಕ್ರವಾರವಾಗಿರ್ಬೋದು, ಪ್ರತಿದಿನ ಆಗಿರ್ಬೋದು, ಹೋಗೊಂದು ಕುಂಕುಮಾರ್ಚನೆಯೋ ಪ್ರದಕ್ಷಿಣ ನಮಸ್ಕಾರ ಮಾಡಿಕೊಂಡು ಏನಾಗುತ್ತೋ ನಿಮ್ಮ ಕೈಲದು ಮಾಡ್ಕೊಂಡು ಬರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇಲ್ಲ ಅಂತಂದರೆ ಗ್ರಹಣ ಪರಿಹಾರದ ಜೊತೆಗೆ ಇನ್ನೂ ವಿಶೇಷವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ವಿಶೇಷವಾದ ಪರಿಹಾರಗಳನ್ನು ಸಹ ಮಾಡ್ತಾ ಇದ್ದೇವೆ. 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇದೆ, ನಮಗೆಲ್ಲರಿಗೂ ಸಹ ಆಚರಣೆಯೂ ಸಹ ಇದೆ. ಸೊ ಅದಕ್ಕೋಸ್ಕರವಾಗಿ ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನ ಇರಬಹುದು, ಸ್ನಾನ ಇರಬಹುದು, ಹೋಮ ಹವನ ಯಜ್ಞ ಯಾಗಾದಿಗಳಿರಬಹುದು, ಎಲ್ಲ 100 ಪಟ್ಟಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದಾಗಿ ನಾನು ಅವತ್ತಿನ ದಿವಸ ಅಂದರೆ ಮಹಾಚಂದ್ರಗ್ರಹಣದ ದಿವಸವೇ ಚಂದ್ರಗ್ರಹಣದ ಸಮಯದಲ್ಲಿಯೇ ವಿಶೇಷವಾಗಿ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಅಷ್ಟೇ ಅಲ್ಲದೆ ಅದೊಂದು ಪರ್ವಕಾಲ. ಆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಹವನ ಪೂಜೆಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಆದ್ದರಿಂದ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿ ಅದ್ರ ಜೊತೆಗೆ ರಣಮೋಚಕ ಮಹಾಗಣಪತಿ ಮಂತ್ರ ಹವನವನ್ನು ಮಾಡ್ತಾ ಅಂದರೆ ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ರಣಮೋಚಕ ಗಣಪತಿ ಸ್ವರೂಪ ಇದೆ. ಆ ಸ್ವರೂಪ ಚಿಂತನೆ, ಆ ಸ್ವರೂಪದ ಆರಾಧನೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಈ ಬಾರಿಯ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ನೀವು ಗಮನಿಸಬೇಕು. ಧನಾಕರ್ಷಕ ಮಣಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಿರ್ಬೋದು. ರಾ ಪೈರೈಟ್ ಇದು ಇದು ಫುಲ್ ಇದರಲ್ಲಿ ಯಾವುದೇ ರೀತಿ ಪ್ರೊಸೆಸ್ ಇಲ್ಲದಂತಹ ಒರಿಜಿನಲ್ ರಾ ಧನಾಕರ್ಷಕ ಮಣಿ ಇದು. ಸೊ ಈ ಒಂದು ಮಣಿಯನ್ನು, ಈ ಒಂದು ಧನಾಕರ್ಷಕ ಮಣಿಯನ್ನು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಲಕ್ಷ್ಮೀ ಕುಬೇರ ಹೋಮ, ರಣಬಾಧಾ ನಿವಾರಕ ಮಹಾಗಣಪತಿ ಹವನ, ಚಂದ್ರಗ್ರಹಣ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಸರ್ಪಶಾಂತಿ ಹೋಮ ಆಗಿ ವಿಶೇಷವಾದಂಥ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಇಟ್ಕೊಳ್ಬಹುದು. ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ ಕ್ಯಾರಿ ಮಾಡಬಹುದು, ನಿಮ್ಮ ಲಾಕರ್ ಇರ್ತಾ ಲಾಕರಲ್ಲಿ ಇಟ್ಕೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ನಿಮ್ಮ ಸಾಲಬಾಧೆಗಳು ಪರಿಹಾರ ಆಗಬೇಕು, ವ್ಯವಹಾರಕ್ಕೆ ಏನು ದುಡ್ಡು ಬೇಕು ದುಡ್ಡು ಸಿಗುವಂಗಾಗಬೇಕು, ಅಥವಾ ನಿಮಗೆ ನೀವು ಮಾಡಿದಂಥ ಕಷ್ಟಾರ್ಜಿತ ದುಡ್ಡು ನಿಮಗೆ ಸಿಗುವಂಗಾಗಬೇಕು, ಹಣಕಾಸಿನ ವಿಚಾರದಲ್ಲಿ ನಿಮಗೆಲ್ಲೂ ಮೋಸ ಆಗಬಾರದು, ಮನೆಯಲ್ಲೂ ಬಡತನ ಅನ್ನುವಂಥದ್ದು ಇರಬಾರದು, ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಬೇಕು ಅನ್ನುವ ಕಾರಣಕ್ಕೆ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಇದೊಂದು ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರದ್ದು ಸಹ ಗ್ರಹಣದ ದಿನವೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದಾಗಿರ್ತದೆ. ನನಗೇನು ಲಿಸ್ಟ್ ಓದಿದ್ದೀನಿ: ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಕುಬೇರ ಲಕ್ಷ್ಮಿ ಹೋಮ, ರಣಮೋಚಕ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ನೀವು ಲೈವಲ್ಲಿ ನೋಡ್ತಾ ಇರಾ. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷ ಮಹಾಚಂದ್ರಗ್ರಹಣದಲ್ಲಿ ಶಾಂತಿಯಲ್ಲಿ ಅಭಿಮಂತ್ರಿತ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ನೀವು ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಬಹುದು, ರಿಜಿಸ್ಟರ್ ಆಗಬಹುದಾಗಿರ್ತದೆ. ದಯವಿಟ್ಟು ನಮ್ಮ ನಂಬರ್ಸ್ಗಳೇನು ಬದಲಾಗಿದೆ ಆ ನಂಬರ್ನ ಗಮನಿಸಿ ಅದೇ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ ಮಾಡಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಈ ಹಿಂದೆ ನಾವೇನು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಾವೇನು ಹೋಮ ಮಾಡಿಕೊಂಡು ಪ್ರಸಾದವನ್ನು ನಾನು ತೊಗೊಂಡಿದ್ದೆ. ನಾನು ಎಷ್ಟು ತೊಗೊಂಬರ್ಲಿಕ್ಕೆ ಸಾಧ್ಯ ಇದೆಯೋ ಅದಷ್ಟು ನಾನು ಕೈಲಿ ಫ್ಲೈಟಲ್ಲಿ ಅಲೌ ಮಾಡೋ ಅಷ್ಟು ತೊಗೊಂಬಂದು ನಾನು ಆಗಲೇ ಎಲ್ಲರಿಗೂ ಕಳಿಸಿದ್ದೇನೆ. ಇನ್ನೊಂದು ಸ್ವಲ್ಪ ನಮಗೆ ಟ್ರೈನ್ ಮೂಲಕ ಬರ್ತಾ ಇದೆ. ಆ ಒಂದು ಪ್ರಸಾದ ಬಂದ ತಕ್ಷಣ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಅದನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಆಲ್ರೆಡಿ ನಿಮಗೆ ಪ್ರಸಾದ ರೀಚ್ ಆಗಿದೆ ಅಂದರೆ ಬಹಳ ಸಂತೋಷ, ಧಾರಣೆ ಮಾಡ್ಕೊಳ್ಳಿ. ಇನ್ನು ರೀಚ್ ಆಗದೆ ಇರತಕ್ಕಂಥವ್ರಿಗೆ ಆದಷ್ಟು ಬೇಗ ಅದು ರೀಚ್ ಆಗಲಿದೆ. ಯಾಕೆಂದರೆ ನನ್ನ ಕೈಗೆ ಬಂದು ಸೇರಿದ ತಕ್ಷಣ ನಾನು ಅದನ್ನು ಕಳಿಸ್ಬೇಕಾಗ್ತದೆ. ಸೊ ಅದೊಂದು ಕಾರಣ. ಅದು ಥ್ರೂ ಪೋಸ್ಟ್, ಥ್ರೂ ಲ್ಯಾಂಡ್, ಅದೇನು ಟ್ರೈನಲ್ಲಿ
ಬಸ್ಸಲ್ಲಿ ಅದು ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ತಡ ಆಗಿರ್ತದೆ. ಅದಕ್ಕೆ ನೀವು ಸಹಕರಿಸಬೇಕಾಗಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.